ಪಾರ್ಟ್ 1 ಒಳಗಡೆ 2007 ಕ್ಯಾಲೆಂಡರ್ ಯಾವ ವರ್ಷಕ್ಕೆ ಸಮನಾಗಿರ್ತದೆ ಅಂತೇಳಿ ನಾನು ಹೇಳಿದೆ. ಅಲ್ಲಿ ಶೇಷ 0 ಬಂದಾಗ ಯಾವ ಥರ ಮಾಡಬೇಕು, ಶೇಷ 2 ಅಥವಾ 3 ಬಂದಾಗ ಯಾವ ಥರ ಮಾಡ್ಬೇಕು ಅಂತೇಳಿ ಆಲ್ರೆಡಿ ನಾನು ಹೇಳಿದ್ದೀನಿ. ಈ ಸತ ಶೇಷ ಏನಾದ್ರು ಸರ್ 2, 3 ಬರಲಿಲ್ಲ, 0ನೂ ಬರಲಿಲ್ಲ, ಶೇಷ ಏನಾದರೂ ಅಪ್ಪಿತಪ್ಪಿ 1 ಬತ್ತಪ್ಪ ಅಂದ್ರೆ ನಾವು ಯಾವ ಥರ ಮಾಡಬೇಕು ಅಂತೇಳಿ ನೋಡಿದಾಗ ಇಲ್ಲಿ 2017 ಇಲ್ಲಿ ಏನಿರ್ತಲ್ಲ ಅದನ್ನು ಬರ್ಕೋಬೇಕು ಅಂತ ಹೇಳಿದ್ದೀನಿ. 2017 ಕೊನೆಯ 2 ಅಂಕಿಗಳನ್ನು 4ರಿಂದ ಭಾಗಿಸ್ರಿ. 4 1 4, 4 4 ಎಷ್ಟು ಅಂತೀರಿ, 16 ಅಂತೀರಿ. ಹಾಗಾದರೆ 17ರಾಗ 16 ತೆಗೆದು ಹೋಗೋದ್ರೆ ಎಷ್ಟು ಉಳಿತೈತಿ, ಇಲ್ಲಿ 1 ಉಳಿತದೆ. ಎಷ್ಟು ಉಳಿತದೆ, ಇಲ್ಲಿ 1 ಉಳಿತದೆ. ಅಪ್ಪಿ ತಪ್ಪಿ ಶೇಷ ಏನಾದರೂ 1 ಉಳಿತಪ್ಪ ಅಂದಾಗ ಈ 2017ಕ್ಕೆ ನೀವೇನು ಸೇರಿಸ್ಬೇಕಪ್ಪ ಅಂದಾಗ 2017ಕ್ಕೆ ಎಷ್ಟು ವರ್ಷ ಸೇರಿಸ್ಬೇಕಪ್ಪ ಅಂದಾಗ 1 ಉಳಿತಂದ್ರೆ 6 ವರ್ಷ ಸೇರಿಸ್ಬೇಕು. ನೋಡ್ರಿ 7 1 6 ಎಷ್ಟಪ್ಪ ಅಂದಾಗ ಇಲ್ಲಿ 13 ಆಗ್ತದೆ. 1 1 2 0 2ಕ್ಕೆ 2 2023. ಹಾಗಾದರೆ ಶೇಷ 0 ಉಳಿತಪ್ಪ ಅಂದಾಗ ಅದು ಸಾಮಾನ್ಯ ವರ್ಷಕ್ಕೆ ನೀವು ಎಷ್ಟು ವರ್ಷನ ಕೂಡಿಸ್ಬೇಕು, ಈಗ 6 ವರ್ಷ ಕೂಡಿಸ್ಬೇಕು. 6 ವರ್ಷ ಕೂಡಿಸಿದಾಗ 2023 2017 ಕ್ಯಾಲೆಂಡ್ರ 2023 ಕ್ಯಾಲೆಂಡ್ರ ಆ್ಯಸ್ ಇಟ್ ಈಸ್ ಸೇಮ್ ಆಗಿರ್ತದೆ. ಸರ ನೀವು ಶೇಷ 1 ಉಳಿತದೆ ಅಂತ ಹೇಳಕತ್ತೀರಿ. ಹಿಂದಿನ ವಿಡಿಯೋ ಒಳಗಡೆ ನಾನು ಏನು ಹೇಳಿದೆಪ್ಪ ಅಂತಂದಾಗ ಶೇಷ 0 ಉಳಿತಂದ್ರೆ 28 ವರ್ಷ ಕೂಡಿಸ್ರಿ. 2 ಮತ್ತು 3 ಉಳಿತಪ್ಪ ಅಂತಂದಾಗ ಶೇಷವನ್ನು ನೀವು ಎಷ್ಟನ್ನು ಕೂಡಿಸ್ಬೇಕಂತ ಹೇಳಿದ್ದೀನಿ, 11 ವರ್ಷ ಕೂಡಿಸ್ರಿ ಅಂತ ಹೇಳಿದ್ದೀನಿ. ಸರ್ ಶೇಷ 6 ಉಳಿತಂದ್ರೆ ಶೇಷ 6 ಉಳಿಯೋಕ್ಕೆ ಸಾಧ್ಯನೇ ಇಲ್ಲ. 6 ಉಳಿತಾ ನೀವು 4ರಿಂದ ಭಾಗಿಸಾಕತ್ತಿರ್ತಾರೆ. 4 1 4 4 2 4 1 4 ಇಲ್ಲಿನ ಎಷ್ಟು ಉಳಿತದೆ, 2 ಉಳಿತದೆ, ಮತ್ತೆ 2 ಉಳಿತದೆ ಅಲ್ಲಿ. ಸರ್ ಶೇಷ 5 ಉಳಿತಪ್ಪ ಅಂದಾಗ 5 ಅಂತಂದಾಗ ಮತ್ತೆ 4 1 4 1 ಉಳಿತಂದಾಗ ಶೇಷ ಇಲ್ಲಿ ಏನಾಗ್ತದೆ, 1 ಉಳಿತದೆ. ಹೀಗಾಗಿ ಶೇಷ ಎಷ್ಟು ಉಳಿಯೋಕ್ಕೆ ಸಾಧ್ಯಪ್ಪ ಅಂದಾಗ 1 ಉಳಿಬೋದು, 2 ಉಳಿಬೋದು, 3 ಉಳಿಬೋದು, ಬಿಟ್ಟರೆ 0 ಇವಿಷ್ಟೇ ಉಳಿಯೋಕ್ಕೆ ಸಾಧ್ಯ. 5 6 ಈ ಥರ ಶೇಷ ಉಳಿಯಲ್ಲ. ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಈ ಥರ ಕಾನ್ಸೆಪ್ಟ್ ಅರ್ಥ ಆಗಿತ್ತಪ್ಪ ಅಂದಾಗ ಪೇಜ್ನ ಫಾಲೋ ಮಾಡಿಕೊಡ್ರಿ. ಸಾಕಷ್ಟು ಉಪಯುಕ್ತ ಮಾಹಿತಿಗಳನ್ನು ಫ್ರೀ ಒಳಗಡೆ ಹೇಳ್ತಿರ್ತೀವಿ. ಸಾಧ್ಯ ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿರಿ. ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆಲ್ಲ ಭಾಳ ಈಜಿ ಒಳಗಡೆ ಹೇಳ್ಕೊಡ್ತಿರ್ತೀನಿ. ಎಲ್ಲವೂ ಹೆಲ್ಪ್ ಆಗ್ತವೆ. ಪೇಜ್ನ ಫಾಲೋ ಮಾಡಿಕೊಡ್ರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಧನ್ಯವಾದಗಳು ರೀ.